ಎಲ್ಲೋ ನಮಸ್ಕಾರ ಎಲ್ರಿಗೂ. ಯಾವ ಊರು ಸುಷ್ಮಾ? ನಾವು ಇವತ್ತು ಬೊಮ್ಮಸಂದ್ರಕ್ಕೆ ಹೋಗ್ತಾ ಇದ್ದೀವಿ. ಇದು ಜಾತ್ರೆ ಇದೆ, 3 ವರ್ಷ ಆದಮೇಲೆ ಜಾತ್ರೆ ಆಗುತ್ತೆ. ಅದಕ್ಕೆ ದೇವ್ರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಮತ್ತು ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಬೊಮ್ಮಸಂದ್ರ ಕನಕಪುರದ ಹತ್ರ ಸಂತೆಕೋಡಹಳ್ಳಿಯಿಂದ ಮುಂದೆ ಬೊಮ್ಮಸಂದ್ರ ಅಂತ ಬರುತ್ತೆ. ಅದು ನಮ್ಮ ತಂದೆಯವರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ಮನೆಗೆ ಹೋಗಿ ಅಲ್ಲಿ ಐಟಮ್ಸ್ ತೊಗೊಂಡು ಅಲ್ಲಿಂದ ಸೀದಾ ಇವಾಗ ನಾವು ಕನಕಪುರ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಟಿಫನ್ ಮಾಡಿರಲಿಲ್ಲ ಅಂತಂದ್ಬಿಟ್ಟು ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಮಾತಾಡ್ಕೊತಾ ಇದ್ದೋ. ಕಗ್ಲಿಪುರದ ಹತ್ರ. ಯಾವ ಏರಿಯಾ? ಕಗ್ಲಿಪುರ. ಕಗ್ಲಿಪುರ ಅಲ್ಲ ಅದಿರೋದು ಅಲ್ಲಿ. ಕಗ್ಲಿಪುರ ಹೋಟ್ಲಲ್ಲಿ ನಿಲ್ಸಿದ್ದು. ಹಾಂ, ಕಗ್ಲಿಪುರದ ಹತ್ರ ನಮ್ಮೂರ ತಿಂಡಿ ಅಂತ ಇದೆ. ಅಲ್ಲಿಗೆ ನಿಲ್ಸೋಣ, ಬೇರೆ ಕಡೆ ನೋಡೋಣ ಅಂತಂದು. ಸುಷ್ಮಾ ಇಲ್ಲಕ್ಕಾದು ಒಂದು ಐತೆ, ಆದರೆ ರಶ್ ಜಾಸ್ತಿ ಇರುತ್ತೆ, ಅಲ್ಲಿಗೆ ಬೇಡ, ನಾವು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ, ಟೇಸ್ಟು ಎಲ್ಲ. ಇಲ್ಲಿ ಹೋಗಿ ತಿಂಡಿ ಏನೇನು ಬೇಕು ಅಂತ ಕೇಳಿದ್ರು. ನಾನು ಇಡ್ಲಿ ತೊಗೊಂಡೆ, ಸುಷ್ಮಾ ಚೋಚಬಾತ್ ತೊಗೊಂಡು ಖಾರ ಬಾತ್ ತೊಗೊಂಡೆ. ಅವರು ಇಡ್ಲಿ ವಡೆ ತೊಗೊಂಡ್ರು. ಅವರು ಇಡ್ಲಿ ತೊಗೊಂಡ್ರು, ಅಂದರೆ ಚೆನ್ನಾಗಿತ್ತು. ನಾನೇನು ತೊಗೊಂಡೆ? ಇಡ್ಲಿ ವಡೆ. ಇಡ್ಲಿ ವಡೆ ಚೆನ್ನಾಗಿತ್ತು. ಸುಷ್ಮಾ ಖಾರ ಬಾತ್ ತೊಗೊಂಡ್ರು, ಚೆನ್ನಾಗಿತ್ತು. ಮತ್ತು ಟೇಸ್ಟ್ ಚೆನ್ನಾಗಿತ್ತು, ಚಟ್ನಿನೂ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಆಮೇಲೆ ನಾಷ್ಟ ತಿಂದಾದ್ಮೇಲೆ ಬಿಸಿ ಜರ್ನಿ ಮಾಡಬೇಕಾದ್ರೆ ಜಾಸ್ತಿ ಇದು ಆಯಿಲ್ ಪದಾರ್ಥ ತಿನ್ನಕ್ಕಾಗಲ್ಲ ತೊಗೊಂಡಿತ್ತು. ಚೆನ್ನಾಗಿತ್ತು. ಒಂಥರ ನೋಡಿ, ಚಟ್ನಿ ಒಂಥರ ಟೇಸ್ಟು ಒಂಥರ ಇತ್ತು, ಕಲರು ಡಿಫ್ರೆಂಟಾಗಿತ್ತು. ಒಟ್ಟಿನಲ್ಲಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಆ ಕಡೆ ಹೋದಾಗ ತಿನ್ನಿ, ಒಂದ್ಸಲ ವಿಸಿಟ್ ಕೊಡಿ. ಆಮೇಲೆ ಕಾಫಿ ಮಾತ್ರ ಎಲ್ಲದಕ್ಕಿಂತ ಫಸ್ಟ್ ಕ್ಲಾಸ್ ಆಗಿತ್ತು. ತಿಂಡಿಗಿಂತ ಕಾಫಿ ಹೈಲೈಟ್ ಆಗಿತ್ತು. ಕಾಫಿ ತೊಗೊಂಡು ನಿಜವಾಗ್ಲೂ ಕಾಫಿ, ಒಂದು ಟೀ. ಕಾಫಿ ಮಾತ್ರ ಮಸ್ತ್ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಟಿಫನ್ಗಿಂತ ನನಗೆ ಕಾಫಿನೇ ಇಷ್ಟ ಆಯಿತು. ಜಾಸ್ತಿನೂ ಇರಲಿಲ್ಲ, ಮೀಡಿಯಮ್ ಚೆನ್ನಾಗಿತ್ತು. ಬಿಸಿ ಬಿಸಿ ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ. ಕಾಫಿ ಹೋಟ್ಲಲ್ಲಿ ನಿಮಗೆ ಕೆಜಿ ಲೆಕ್ಕದೆಲ್ಲ ಕೊಡ್ತಾರೆ, ಮತ್ತೆ ನೀವೇ ಬಾಕ್ಸ್ ತೊಗೊಂಡು ಹೋಗಬೇಕು. ನಾನು ಫಸ್ಟು ಸಲ ನೋಡಿದ್ದು, ಯಾಕೆಂದರೆ ಕೆಜಿ ಲೆಕ್ಕದಲ್ಲಿ ನಾವೇ ಬಾಕ್ಸ್ ತೊಗೊಂಡೋಗ್ಬೇಕು. ಅವ್ರು ಕವರ್ ಗಿವರ್ ಏನೂ ಕೊಡಲ್ಲ, ನಾವೇ ಬಾಕ್ಸ್ ತೊಗೊಂಡು ಹೋದರೆ ನಮಗೆ 1/4 kg, ಅರ್ಧ kg, 1 kg ನಮಗೆ ಯಾವುದು ಅಳತೆ ಬೇಕೋ ಅಳತೆಲಿ ಕೊಡ್ತಾಯಿದ್ರು. ನಾನು ನೋಡಿದೆ ಅಲ್ಲಿ. ನೀವು ಆ ಕಡೆಗೆ ಹೋದಾಗ ಬಾಕ್ಸ್ ಏನಾದರೂ ಇಲ್ಲಾಂದರೆ ನೀವು ಬಾಕ್ಸ್ ತೊಗೊಂಡೋಗಿ, ಅಲ್ಲಿ ಯಾವುದೇ ಥರ ಬಾಕ್ಸ್ ಕೊಡಲ್ಲ, ಕವರು ಕೊಡ್ತಿರ್ಲಿಲ್ಲ. ನಾವೇ ಬಾಕ್ಸ್ ತೊಗೊಂಡೋಗಿ ಹಾಕ್ಸ್ಕೊಂಡು ಬರಬೇಕಾಗಿತ್ತು. ಆಮೇಲೆ ಸ್ವೀಟ್ ಐಟಮು ಇತ್ತು, ಎಲ್ಲವುದೂ ಇತ್ತು, ಚೆನ್ನಾಗಿತ್ತು. ಜನನೂ ಇದ್ದರೂ ಪರವಾಗಿಲ್ಲ. ಸರಿ ಅಂತಂದ್ಬಿಟ್ಟು ತಿನ್ಕೊಂಡು ಆ ಸ್ವೀಟ್ ಎಲ್ಲ ನೋಡಿ ಅಂದರೆ ಬೆಳಗ್ಗೆ ಅಲ್ವಾ, ಬಟ್ ತಿನ್ನೋಕ್ಕಾಗಲಿಲ್ಲ. ಮಾರ್ನಿಂಗ್ಗೆ ಸಖತ್ ಜನ ಇಲ್ಲಾಂದರೆ ಒಂದು ಯಾವುದಾದ್ರು ಸ್ವೀಟ್ ತೊಗೊಂಡು ತಿನ್ಬೋದಾಗಿತ್ತು. ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು ನೋಡಿದ್ದಷ್ಟೇ. ಅಲ್ಲಿಂದ ಹೊರಟು ಆಮೇಲೆ ನೋಡಿ, ಅಲ್ಲಿ ಹೋಟ್ಲ್ ಹೆಸರು ಬೋರ್ಡು ನೋಡ್ದು. ಅಲ್ಲಿ ಅಳತೆ ಅಂತಲೇ ಹಾಕ್ಬಿಟ್ಟವ್ರೆ. ಅಳತೆ ಮತ್ತು ತೂಕದ ಲೆಕ್ಕದಲ್ಲಿ ಕೊಡಲ್ಲ ಹೋಗ್ತೈತೆ ಅಂತ ಅಂದ್ಬಿಟ್ಟು. ನೀವು ನೋಡಿ, 1/4 kg ಬೇಕಾ, ಅರ್ಧ kg ಬೇಕಾ, 1 kg ಬೇಕಾ ಅಂತ ತಗೊಂಡು ಹೋಗಿ ಬಿಸಿ ಬಿಸಿ ತಿನ್ನಿ. ಅಳತೆ ಮತ್ತು ತೂಕದಲ್ಲಿ ಕೊಡಲಾಗುತ್ತದೆ, ಆಹಾರವನ್ನು ಕೊಡಲಾಗುತ್ತದೆ ಅಂತ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟವ್ರೆ. ನೀವು ಯಾವಾಗಾದರೂ ಆ ಕಡೆ ಸೈಡ್ ಹೋದಾಗ ಒಂದ್ಸಲ ವಿಸಿಟ್ ಕೊಡಿ. ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಮ್ಮ ಕಾರ್ ಬಂತು. ಸರಿ ಅಂತಂದ್ಬಿಟ್ಟು ಚೆನ್ನಾಗಿ ತಿಂತಿದ್ವಲ್ವ, ಹಾಗೆ ಮಾತಾಡ್ಕೊಂಡು ಅಟ್ಟೆ ಹೊಡ್ಕೊಂಡು ಹೋದೋ ಕನಕಪುರದ ಕಡೆ. ಹೂವು ಒಂದು ತೊಗೋಬೇಕಾಗಿತ್ತು ಪೂಜೆಗೆ ಅಂತಂದ್ಬಿಟ್ಟು. ಹೂವು ನಾವು ಇಲ್ಲಿಂದ ಏನು ತೊಗೊಂಡೋಗಿರಲಿಲ್ಲ, ಎಲ್ಲ ಅಲ್ಲೇ ತೊಗೊಂಡು. ಸುಷ್ಮಾ ಅಲ್ಲೇ ತೊಗೊಳ್ಳೋಣ ಬಾಕ, ಇಲ್ಲಿಂದ ಏನು ಬೇಡ ಅಂತಂದಿದ್ದಕ್ಕೆ ಸರಿ ಬಿಡಪ್ಪ ಅಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಹೋದೋ. ಅವತ್ತು ಅಷ್ಟು 1-2 ಅಂಗಡಿ ಇದ್ದಿದ್ದಲ್ಲೇ. ಆ್ಯಕ್ಚುಲಿ ಮಾರ್ಕೆಟ್ ದೂರ ಇದೆ, ಹೂವಿನ ಮಾರ್ಕೆಟು. ಬಟ್ ಅಲ್ಲಿ ನಾರ್ಮಲಾಗಿ ತೊಗೊಳೋರಿಗೆ ಅಲ್ಲೊಂದು ಚಿಕ್ಕ ಅಂಗಡಿ ಅವ್ರು ಇಟ್ಕೊಂಡಿದ್ದಾರೆ, ಚೆನ್ನಾಗಿರುತ್ತೆ. ಅಲ್ಲಿ ಹೂವು ಫ್ರೆಶ್ ಆಗಿ ಅವಾಗ ತಾನೇ ಕಟ್ತಾ ಇರ್ತಾರೆ ಅಂತ ಅಲ್ಲಿ ತೊಗೊಂಡು ಅದು ಪರವಾಗಿರಲಿಲ್ಲ, ರೈಟು ಪರವಾಗಿರಲಿಲ್ಲ. ಸರಿ ಅಂತಂದ್ಬಿಟ್ಟು ತೊಗೊಂಡು ಹೋದೋ. ಇದು ನಮ್ಮ ಅಕ್ಕನ ಮಗಳು. ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಪೂಜೆ ಎಲ್ಲ ಮಾಡಿ ಆಲ್ರೆಡಿ ಎಲ್ಲ ಕೊಂಡ ಎಲ್ಲ ಆಗಿತ್ತು. ನಾವು ಪೂಜೆ ಮಾಡಿಸ್ಕೊಂಬರಕ್ಕೆ ಅಂತ ಹೋದ್ವಿ. ನೋಡಿ, ಪೂಜೆ ಸಾಮಾನೆಲ್ಲ ನಾನೊಂದು, ಪಾಪು ಒಂದು, ಸುಷ್ಮು ಒಂದು. ನಾನು ಇಟ್ಕೊಂಡಿರೋದು ಪಾಪೋದು, ಸುಷ್ಮಾ ಇಟ್ಕೊಂಡಿರೋದು ಸುಷ್ಮನ ಮನೆ ದೇವ್ರದ್ದು. ಸರಿ ಅಂತಂದ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ನೋಡಿ ಫ್ರೆಂಡ್ಸ್, ಹಳ್ಳಿಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತಂದರೆ ನೋಡೋಕ್ಕೆ ಒಂದು ಖುಷಿ ಆಯ್ತಾಯಿತ್ತು. ಎಷ್ಟು ಚೆನ್ನಾಗಿ ಮನೆ ಮುಂದೆನೇ ನೀರು, ಗಿಡ, ಹಸು, ಕರು, ಮೇಕೆ, ಕುರಿ ಎಲ್ಲ ಇತ್ತು. ನೋಡಿ ಪಾಪ ನೋಡ್ಕೊಂಡು ನಕ್ಕೊಂಡು ಬಾಯಿ ಮಾಡ್ಕೊಂಡೆ ಉಳ್ತಾವಳೆ ಅವ್ರು ಚಿಕ್ಕಿ ಕೈ ಇಟ್ಕೊಂಡು
ಬಾಯ್ ಆಯ್ ಅಂತವಳೋ ಬಾಯ್ ಅಂತವಳೋ ಗೊತ್ತಿಲ್ಲ. ಫಸ್ಟ್ ಇದ್ದಿದ್ದು ಇಲ್ಲಿತ್ತಂತ ಹಳೆ ದೇವಸ್ಥಾನ. ಹಾಂ, ಸುಷ್ಮಾ ಹೇಳಿದ್ದು, ನಮಗೂ ಅಷ್ಟು ಅವಾಗ ನಮ್ಮ ಮನೇಲಿ ಅದು ಬಸವಣ್ಣನ ದೇವಸ್ಥಾನದ ನಮ್ಮ ತಾತ ಅಂದರೆ ಪುರೋಹಿತರು ಮಾಡಿ ಹೋಗ್ತಿದ್ರು ಅಂದ್ಬಿಟ್ಟು ಅವಾಗ ನಮ್ಮ ತಾತ ಮಾಡೋರು. ನಾನು ಒಂದು 2 ಸತಿ ನೋಡಿದ್ದೆ ನಮ್ಮ ತಾತ ಮಾಡಿದ ಪೂಜೆ ದೇವಸ್ಥಾನದ್ದು. ಆಮೇಲೆ ಅಲ್ಲಿಂದ ಆ ದೇವ್ರನ್ನ ಇಲ್ಲಿ ಹೊಸ್ದಾಗೆ ಇದನ್ನು ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಬಟ್ ಆಮೇಲೆ 3 ವರ್ಷಕ್ಕೆ ಒಂದು ಸತಿ ಊರವರೇ ಜಾತ್ರೆ ಮಾಡ್ತಾರೆ, ಅದೇ ಹಬ್ಬ. ಕೊಂಡ ಹೋಗಿತ್ತು ಆಲ್ರೆಡಿ. ಕೊಂಡ 3 ವರ್ಷಕ್ಕೆ ಒಂದು ಸತಿ. ಕೊಂಡ ಬೆಳಗ್ಗೆ ಅಲ್ವಾ ಸುಷ್ಮಾ? ಬೆಳಗ್ಗೆನೇ 5ರಿಂದ 6 ಗಂಟೆ ಒಳಗಡೆ, ಇಲ್ಲಾಂದ್ರೆ 7 ಗಂಟೆ ಒಳಗಡೆ ಮಾಡ್ಬೇಕು. 10 ಗಂಟೆ ಅಲ್ಲ? ಹಾಂ, 10 ಗಂಟೆ ಆಗಿತ್ತು. ಸರಿ, ಸುಷ್ಮನ ಅಕ್ಕನ ಮಗಳು ಸುಷ್ಮಾ ಅಕ್ಕ ಬರಲ್ಲ, ನಾನು ಬಿಸಿಲಿತ್ತು ಅಂತಂದಿದ್ದಕ್ಕೆ ಪಾಪು ಇತ್ತು, ಅದಕ್ಕೆ ಬಿಟ್ಬಿಟ್ಟು ನಾವು ಪಾಪು ಕರ್ಕೊಂಡು ಇನ್ನೊಂದು ಪಾಪು ಕರ್ಕೊಂಡು ನಾವು ಹೋದಾಗ ಇನ್ನೊಂದು 2-3 ಜನ ಇದ್ರು ಅಷ್ಟೇ. ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಇದ್ರು. ನೀಟಾಗಿ ಪೂಜೆ ಮಾಡಿಕೊಟ್ರು. ಪಾಪ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಯಾರು ಇರಲಿಲ್ಲ ಇಲ್ಲ, ಕೊಂಡ ಐದವ್ರು ಇರಲಿಲ್ಲ. ಅವರು ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋಗಿದ್ರು. ಅವ್ರ ಜೊತೆ ಇವರಿದ್ರು. ಇವರೇ ಎಲ್ಲ ಪೂಜೆ ಮಾಡ್ತಿದ್ರು. ಬರೋ ತನಕ ಇವ್ರು ಮಾಡ್ತಿದ್ರು. ಸರಿ ಅಂತ ಎಲ್ಲ ನಾವು ಮುಗಿಸ್ಕೊಂಡು ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಕೇಳ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮ್ಮ ಚಾನಲ್ ನೋಡ್ತಿರೋರಿಗೆ ಎಲ್ಲರಿಗೂ ಅಂತ ಕೈ ಮುಕ್ಕೊಂಡು ಎಲ್ಲ ನೋಡಿದ್ರು ಮಾಡ್ತೀವಿ, ನೋಡ್ದಲ್ಲಿ ಇದ್ರಾಗೂ ಎಲ್ಲರಿಗೂ ಕೇಳ್ಕೊಂಡು ಒಟ್ಟಲ್ಲಿ ಎಲ್ಲರಿಗೂ ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡಿ ಕೇಳ್ಕೊಂಡು. ಬಟ್ ನಾನು ಕೇಳಿದ ಪ್ರಕಾರ ನನ್ನ ತಂದೆ ಈ ದೇವರಿಂದ ಅವ್ರಿಗೆ ತುಂಬ ಒಳ್ಳೇದಾಗಿದ್ದೆ. ಅವ್ರು ಏನೇ ಕೇಳ್ಕೊಂಡ್ರು ಅದೆಲ್ಲ ಈಡೇರಿದೆ. ಸೊ ಹಾಗಾಗಿ ನಾವು ಜಾಸ್ತಿ ಇದು ಮಾಡ್ತಾರೆ. ನನ್ನ ತಂದೆ ಸುಷ್ಮಾ ಹೋಗ್ತಾರೆ. ಅವ್ರ ಅಪ್ಪ ಹೋಗ್ಲಿಲ್ಲ ಅಂದ್ರೆ ಸುಷ್ಮಾ ಅಂತ ಹೋಗ್ತಾರೆ. ಆಕ್ಚುಲಿ ನಾವು ತವ್ರ ಮನೆಯಿಂದ ಕೊಡಬೇಕು. ಅಪ್ಪನೇ ತೆಗ್ದು ಕೊಡ್ತಾರೆ, ಅವರು ಕೊಡ್ತಾರೆ, ನಾವು ಕೊಟ್ಬಿಟ್ಟು ಬರ್ತೀವಿ. ಯಾಕೆಂದರೆ ನನ್ನ ತಂದೆ ಮನೆ ದೇವ್ರಲ್ವಾ. ಸೊ ಹಾಗಾಗಿ ಊರಿಂದಲ್ಲಿ ಮಾಡಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ. ಪೂಜೆ ಮಾತ್ರ ಚೆನ್ನಾಗಾಯಿತು. ನಮ್ಮ ಅಪ್ಪನೂ ಕೊಡ್ತಾರೆ, ಬಟ್ ನಮ್ಮ ಅಪ್ಪ ಏನೋ ಕೆಲಸ ಇತ್ತು ಅಂತ ಬರೋಕ್ಕಾಗಲಿಲ್ಲ ಅವರು. ಹಾಗಾಗಿ ನಾವುಗಳೇ ಹೋಗಿ ಎಲ್ಲ ಕೊಟ್ಟು ಬಸವಣ್ಣನಿಗೆ ಮಂಗಳಾರತಿ ಮಾಡ್ತಾಯಿದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ನೋಡೋಕ್ಕೆ ಖುಷಿ ಆಯಿತು. ನಿಧಾನ ಪೂಜೆ ಮುಗಿಸ್ಕೊಂಡು ನಾವು ನೋಡ್ಕೊಂಡು ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಅಂದ್ಬಿಟ್ಟೆ. ನೋಡಿರಿ ಪಾಪು ಚಿನ್ನಬರಿ ಹೆಂಗೆ ಕೈ ಮುಗಿತೈತೆ. ದೇವರೇ ಸುಸ್ತಾಗ್ಬಿಡ್ಬೇಕು. ಏನು ಬೇಕು ಕೇಳಪ್ಪ ನೀನು ಅಂದ್ಕೊಂಡಿದ್ದಿಲ್ಲ ಆಗಲಿ ಅಂದ್ಬಿಟ್ಟೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಸರಿ ಆಯಿತು ಅಂದ್ಬಿಟ್ಟೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ನಾವು ಅಲ್ಲಿ ಸುಷ್ಮಾರ್ ಸಿಗಪ್ಪ ಪ್ರಸಾದ ಮಾಡ್ತಿರೋ. ನನಗಂತೂ ಪ್ರಸಾದ ಅಂದರೆ ತುಂಬ ಇಷ್ಟ. ನಾನಂತೂ ಕಾಯ್ಕೊಂಡಿದ್ದೆ. ಕೊಟ್ಟರು ಪಾಪ, ಎಲ್ರಿಗೂ ಕೊಟ್ಟರು. ನನಗೆ ಸುಷ್ಮಂಗೆ ಪಾಪಗೆ ನಾವು ಒಂದೇ ಇಲ್ಲ ಬೇಡ ಅಂತ ಕೇಳಿಲ್ಲ. ಇಲ್ಲ ತೊಗೊಳ್ರಿ ಐತೆ ಅಂತ ಅಂದ್ಬಿಟ್ಟೆ. ನಾವಂತೂ ತಿನ್ಕೊಂಡಪ್ಪ. ದೇವ್ರ ಪ್ರಸಾದ ನನಗೆ ಫಸ್ಟೇ ಇಷ್ಟ. ಪಾಪು ಕಿವಿಗೆ ಎಲ್ಲಿ ಕಡೆ ನಾವು ಅಂತ ಯೋಚನೆ ಮಾಡಿ ನಾನು ಕಿವಿಗೆ ಕಳಪ್ಪ ಅಂದಿದ್ದು. ಸುಷ್ಮಾ ಈಕು ಯಾಕೆ ಸುಷ್ಮಾ ಹಂಗಂತಂದೆ. ನೋಡ್ರಿ ಎಷ್ಟು ಚೆನ್ನಾಗಿ ಬೀಳ್ತಾ ಐತೆ ಪಾಪ. ಮಂಡಿಲ್ ಬೀಳಲಿಲ್ಲ ಅವಳು. ಸರಿ ಕೊಟ್ಟೆ. ನೋಡಿ ಪ್ರಸಾದ, ನನಗೆ ಈ ಥರ ಪ್ರಸಾದ ಅಂದರೆ ತುಂಬ ಇಷ್ಟ. ದೇವಸ್ಥಾನದಲ್ಲಿ ಅದು ತುಂಬ ಚೆನ್ನಾಗಿ ಮಾಡಿರ್ತಾರೆ. ತುಂಬ ಟೇಸ್ಟಾಗೂ ಇತ್ತು. ನಾನು ಸುಷ್ಮಂಗೆ ತಿನ್ನೋದಕ್ಕೆ ಮನೇಲಿ ತಿನ್ನಲ್ಲ. ನಾನು ಒಂದು ಸ್ವಲ್ಪ ಅಲ್ಲೇ ತಿನ್ಕೊಂಡೆ. ನಾನು ಒಂದೇ ಒಂಚೂರು ತೊಗೊಂಡೆ, ಅಲ್ಲೇ ತಿಂದಿಕ್ಕಿದೆಲ್ಲ ಮನೆಗೆ ತೊಗೊಂಡೋದು. ಸೀದಾ ಅಲ್ಲಿಂದ ಮನೆ ಕಡೆ ಹೋಗ್ತಾ ಇದ್ವಿ. ಕೊಂಡೆ ಎಲ್ಲ ಮುಗ್ದಿತ್ತು. ನಾವು ಇನ್ನೇನು ಅಲ್ಲಿ ನಿಂತ್ಕೊಂಡು ಅಂತ ಅಂದ್ಬಿಟ್ಟು ಮನೆ ಕಡೆಗೆ ಹೋದೋ. ಮತ್ತು ಇನ್ನೊಂದು ದೇವಸ್ಥಾನದ ಹತ್ರ ಹೋದೋ. ಇದು ಬಿಜಲಿಲ್ಲ ಇಲ್ಲಿ ಸುಷ್ಮಾ. ನಾವು ಇದಕ್ಕೆ ಹೋಗಿದ್ವಲ್ಲ ಊಟಕ್ಕೆ, ಬಿಜಲಿ. ಬಿಜಲಿಯಲ್ಲಿ ಓಪನಿಂಗ್ ಇತ್ತು. ಅದು ದಂಡಿ ಚೆನ್ನಮ್ಮ ದೇವಸ್ಥಾನ ಅವಾಗ ಓಪನ್ ಮಾಡಿದ್ರು. ಅದಕ್ಕೆ ಅಂತ ಎಲ್ಲರೂ ಹೋಗಿದ್ವಿ ನಾವು ಊಟಕ್ಕೆ. ಅಕ್ಕನ ಎರಡನೇ ಮಗೋದು, ಅಕ್ಕನ ಎರಡನೇ ಪಾಪು. ಅಲ್ಲಿ ಪಾನಕ ಮಜ್ಜಿಗೆನೂ ಕೊಡ್ತಿದ್ರು. ನಾನಂತೂ ಫಸ್ಟ್ ಕೂಡದೆ ಬಿಸಿಲಿತ್ತಲ್ವ ದೇವಸ್ಥಾನದಲ್ಲಿ ದೇವ್ರನ್ನ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ ತಿಂದು ಅಲ್ಲೂ ಹೋಮ ಎಲ್ಲ ನಡೆದಿತ್ತು. ಚೆನ್ನಾಗಿತ್ತು ದೇವರು. ಅಲ್ಲೂ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಅಂತ ಅಂದ್ಬಿಟ್ಟು. ದಂಡಿ ಚೆನ್ನಮ್ಮ ದೇವರಿದು. ಅಲ್ಲೂ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಇಲ್ಲ ಎಷ್ಟು 108 ಕಳಸ ಎಲ್ಲ ಸ್ಥಾಪನೆ ಮಾಡಿ ಅಷ್ಟಲಕ್ಷ್ಮಿಗಳ್ನ ಪೂಜೆಗೆಲ್ಲ ಇದು ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವಂತೂ ಎಲ್ಲ ದೇವರು ದರ್ಶನ ಮಾಡ್ಕೊಂಡು ಸರಿ ಅಂತ ಅಂದ್ಕೊಂಡು ಹಂಗೆ ಮುಂದೆ ಇನ್ನೊಂದು ದೇವಸ್ಥಾನ ಇತ್ತು. ಇನ್ನು ಬಸವಣ್ಣನ ದೇವಸ್ಥಾನ ಇತ್ತು. ಬಸವಣ್ಣ ದೇವಸ್ಥಾನ, ಶಿವನ ದೇವಸ್ಥಾನ ಊರೊಳಗಡೆ. ಅಲ್ಲಿ ಹೋದೋ ಊಟ ಎಲ್ಲ ಕೊಡ್ತಾಯಿದ್ರು ಅಲ್ಲಿ. ಸರಿ ಫಸ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಬಾ ಸುಷ್ಮಾ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡು ಹೋದೆ. ನೋಡಿ ಹೋದ ಒಳಗಡೆ ಅಂತೂ ಯಾರೂ ಇರಲಿಲ್ಲ. ನಾವಿಬ್ಬರೇ, ನಾನು ಸುಷ್ಮಾ ಇಬ್ಬರೇ ಎಲ್ಲ ಕೈ ಮುಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತಿ ಕೂತ್ಕೊಂಡು
ನಮಗೆ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಂದ್ಬಿಟ್ಟು ಬಂದು ಜಾತ್ರೆಲಿ ಈ ಥರ ಫ್ರೀಯಾಗಿರೋದೇ ಅಪರೂಪ ಅಂಥದ್ರಲ್ಲೂ. ಅದೇ ಅದು ಆ ದೇವಸ್ಥಾನದಾಗಿಂದ ಇಲ್ಲಿ ನಾರ್ಮಲಾಗಿ ಪೂಜೆ ಮಾಡಿದ್ದಾರೆ. ಬಟ್ ಪೂಜೆ ಇಲ್ಲಿ ಕೊಂಡ ಮಾಡಿದಾಗ ಕಾಲಿಡಕ್ಕೂ ನಮಗೆ ಜಾಗ ಇರಲ್ಲ, ಅಷ್ಟು ಜನ ಅವರು. ಎಲ್ಲ ಮುಗ್ದಿತ್ತಲ್ಲ, ಎಲ್ಲ ಹೋಗಿದ್ರು ಮನೆ ಕಡೆ ಸಾಕಾಗೈತೆ ಅಂತನೋ ಇಲ್ಲಾಂದರೆ ಏನೋ ಗೊತ್ತಿಲ್ಲ, ಊಟ ಮುಗಿಸ್ಕೊಂಡು ಹೋಗಿದ್ರು. ನಾವು ಗಣಪತಿ, ಬಸವಣ್ಣನ ದೇವಸ್ಥಾನ, ಶಿವಂದು ಎಲ್ಲ ದರ್ಶನ ಮಾಡ್ಕೊಂಡು ಸರಿ ಊಟಕ್ಕೆ ಹೋಗೋಣಪ್ಪ ಸುಷ್ಮಾ ಅಂದ್ಬಿಟ್ಟು ಹೋದ ಪ್ರಸಾದಕ್ಕೆ ಅಂತಂದ್ಬಿಟ್ಟು ಮುದ್ದೆ ಮಾಡಿದರು, ಕಾಳು ಸಾರು ಮಾಡಿದ್ರು. ಸಕ್ಕತ್ತಾಗಿತ್ತು. ಮುದ್ದೆ ಮಾತ್ರ ಗಟ್ಟಿ ಆಗ್ಬಿಟ್ಟಿತ್ತು, ಕಾಳು ಸಾರದ್ದು ಸಖತ್ತಾಗಿತ್ತು. ಆಮೇಲೆ ಅನ್ನ ರಸ ಎಲ್ಲ ಮಾಡಿದ್ರು. ಪಾಯಸನೂ ಖಾಲಿಯಾಗಿತ್ತು, ಬೂಂದಿನೂ ಖಾಲಿಯಾಗಿತ್ತು, ಮುದ್ದೆ ಮಾತ್ರ ಇತ್ತು. ಸರಿ ಏನು ಮಾಡೋದು, ದೇವ್ರ ಪ್ರಸಾದ ತಿನ್ಕೊಂಡು ಚೆನ್ನಾಗಿತ್ತು. ಇಷ್ಟು ತಿಂದಿದ್ದಕ್ಕೆ ಅಷ್ಟು ಹೊಟ್ಟೆ ತುಂಬ್ದಂಗೆ ಆಗೋಯ್ತು ನಮಗಂತೂ. ನಾನಂತೂ ಒಂದು ಮುದ್ದೆ ತಿಂದು ಸ್ವಲ್ಪ ಅನ್ನ ತಿಂದೆ. ಸುಷ್ಮಾ ಒಂದು ಮುದ್ದೆಗೆ ಸಾಕು ಒಂದಿನ. ಸುಷ್ಮಾ ಮುದ್ದೆ ಒಂದು ತಿಂದಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಬಂದು ಊರಿಗೆ ಬಂದು ಅಲ್ಲಿಂದ ಮಾರಮ್ಮ ದೇವಸ್ಥಾನದ್ದು ಮಾರನೇ ದಿವಸ ಕೊಂಡಾಯಿತು. ಸೊ ನಾವು ವಾಪಸ್ ಬೆಂಗಳೂರು ಕಡೆ ಬರಬೇಕು ಅಂತ ಅಂದ್ಬಿಟ್ಟು ಅವತ್ತು ಸಂಜೆನೇ ಹೋಗಿ ದೇವ್ರಿಗೆ ಬಡ್ಲಕ್ಕೆಲ್ಲ ಕೊಟ್ಟು ನೋಡಿ ಕೊಂಡೋಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸರಿ ಇವಾಗ ಮಳೆ ಸ್ಟಾರ್ಟ್ ಆಯಿತು. ನಾವು ದೇವಸ್ಥಾನದ ಒಳಗಡೆ ಹೋಗಿ ಒಂದು 2 ಹೋಗೋಕ್ಕೂ ಮಳೆ ಬರೋಕ್ಕೂ ಒಂದೇ ಆಯಿತು. ಗಾಳಿ ಎದ್ದಿತ್ತು, ಮಳೆ ಬಂದಿಲ್ಲ. ಆದರೆ ನಾವು ಒಳಗಡೆ ಹೋಗಿ ಒಂದು 2-3 ನಿಮಿಷಕ್ಕೆಲ್ಲ ಮಳೆ ಸ್ಟಾರ್ಟ್ ಆಯಿತು. ಸರಿ ಮಳೆ ಇಲ್ಲಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಒಳಗಡೆಗೆ ಹೋದೋ. ಆಮೇಲೆ ಒಳಗಡೆ ಅಂತೂ ಎಲ್ಲ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ತಿದ್ರು. ಒಳಗಡೆ ಅಂತೂ ಹಾಕಲ್ಲ ಅಂದಿದ್ದಕ್ಕೆ ಇಲ್ಲಿ ಈಚೆ ದೇವರಿತ್ತು. ಈಚೆ ದೇವರಿಗೆ ಅವರು ಪಾಪ ಸೀರೆ ಉಡಿಸ್ಬಿಟ್ಟಿದ್ರು. ಹಾಗಾಗಿ ಅವರು ಇನ್ನೂ ಅಲಂಕಾರ ಎಲ್ಲ ಮಾಡಬೇಕು. ಇವಾಗೇನು ಒಳಗಡೆ ಇದು ಮಾಡೋಂಗಿಲ್ಲ, ಹಾಕಿದ್ರು ಮತ್ತೆ ತೆಗಿಬೇಕು. ಇವಾಗ ನಾವು ರೆಡಿ ಮಾಡ್ಕೋಬೇಕು ಅಂದ್ರಲ್ಲ ಅಂದ್ಬಿಟ್ಟು ಈಚೆಗೆ ಸುಷ್ಮಾ ಎಲ್ಲ ತಂದಿದ್ರು. ಸೀರೆ, ಮಡ್ಲಕ್ಕಿ, ಬಳೆ ಎಲ್ಲ ಅವ್ರ ಅಕ್ಕಂದು. ಸುಮ್ಮನೆ ಕೊಟ್ಟಿಲ್ಲ. ಇಲ್ಲ ನಮ್ದು ಮಾತ್ರ ಸುಷ್ಮಾ ಮಾತ್ರನೇ ತಂದಿದ್ದು. ಅವ್ರು ಆಮೇಲೆ ಹೋಗ್ತೀವಿ ಅಂತ ಅಂದರು. ನಾವು ವಾಪಸ್ ಅವ್ರು ಅಲ್ಲೇ ಇದ್ರು, ಸುಷ್ಮಾ ಅವ್ರ ಅಕ್ಕರೆಲ್ಲ ಅಲ್ಲೇ ಇದ್ರು. ಸರಿ ಅಂದ್ಬಿಟ್ಟು ಸುಷ್ಮಾ ಹೋಗಿದ್ರಲ್ಲ, ನಾವು ರಿಟರ್ನ್ ಬರಬೇಕಾಗಿತ್ತು, ನಾವು ವಾಪಸ್ ಬೆಂಗಳೂರು ಬರಬೇಕಾಗಿತ್ತು ಅಂತ ಹೋದೋ. ನೀಟಾಗಿ ಅಲ್ಲೇ ದೇವಸ್ಥಾನದ ದೇವ್ರಿಗೆ ನೀಟಾಗಿ ಮಾಡಿಸಿದ್ರು ಪಾಪ. ಎಲ್ಲದನ್ನು ನೀಟಾಗಿ ಅಲ್ಲಿ ಬಟ್ಟೆ ಹಾಸಿ ಆ ಬಟ್ಟೆ ಮೇಲೆಲ್ಲ ನಾವು ಏನೇನು ತೊಗೊಂಡೋಗಿದ್ವೋ ಅದನ್ನೆಲ್ಲ ಅಲ್ಲೇ ಸಮರ್ಪಣೆ ಮಾಡಿ ಮಂಗಳಾರತಿ ಕೊಟ್ಟರು ಪಾಪ. ಚೆನ್ನಾಗಿ ಮಾಡಿದರು. ನಾವು ಹೋದಾಗಲೂ ಏನು ಅಷ್ಟೊಂದು ಜನ ಏನಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ಒಳಗಡೆ ಅಂತೂ ಏನೂ ಅಲಂಕಾರ ಮಾಡೋಕ್ಕೆ ಹೋಗಲಿಲ್ಲ, ಹೂವನೂ ಹಾಕಲಿಲ್ಲ. ಆಲ್ರೆಡಿ ಅಲಂಕಾರ ಮಾಡಿದರು ದೇವ್ರಿಗೆ. ಹಂಗಾಗಿ ಈಚೆನೇ ಎಲ್ಲ ಮುಗಿಸಿ ಎಲ್ಲ ಒಂದು ಬಟ್ಟೆ ಏನಾದರೂ ಹಾಸಿ ಅದಕ್ಕೆ, ಯಾಕೆಂದರೆ ಆಕಲಿನ ಬೆಳಗ್ಗೆನೇ ತೊಗೊಂಡೋಗಿದ್ರೆ ದೇವ್ರಿಗೆ ಉಡ್ಸಿರೋರಂತೆ. ನಾವು ಹೋಗೋಷ್ಟೊತ್ತು ಕಾಲೇ ಸಂಜೆನೇ ಆಗಿತ್ತು ಈ ದೇವ್ರಿಗೆ. ನಾ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ರೆಡಿ ಮಾಡಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆದೋ. ಇನ್ನೇನು ಮಾಡೋಕ್ಕಲ್ಲ, ಮಳೆ ಬೇರೆ ಬರ್ತಿತ್ತು ಈಚೆ. ಅದಕ್ಕೆ ನಿಧಾನ ಪೂಜೆ ಮುಗಿಸ್ಕೊಂಡು ಎಲ್ಲ ಅಲ್ಲೇ ಮಡ್ಲಕ್ಕಿ ಕಟ್ಬಿಟ್ಟು ಸುಷ್ಮಾ ದೇವ್ರ ಮುಂದೆ ಇಟ್ಬಿಟ್ಟು ಅವಳು ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಂದ್ಬಿಟ್ಟು ಬೇಡ್ಕೊಂಡು ಕೂತ್ಕೊಂಡು ಅಲ್ಲೇ ಒಂದು 5 ನಿಮಿಷ. ಮಳೆ ಕಡಿಮೆ ಆಯಿತು. ಕಡಿಮೆ ಆದ ತಕ್ಷಣ ಆಚೆ ಬಂದು ಇನ್ನೆಲ್ಲಿ ಹೋಗಿದ್ದು, ಅವರ ರಿಲೇಷನ್ ಮನೆಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರೋ ಮನೆಗೆಲ್ಲ ಹೋಗಿ ಸುಷ್ಮಾ ಅವರು ಕಾಂದನೇ ಅಲ್ಲಿದ್ದರು. ದಡಪ್ಪ, ಚಿಗಪ್ಪ, ಅವ್ರ ಮಕ್ಕಳು, ಅವ್ರ ಸೊಸೆಯರು ಎಲ್ಲ ಇದ್ರು ಪಾಪ. ಚೆನ್ನಾಗಿ ಎಲ್ಲರೂ ಮಾತಾಡ್ಸಿದ್ರು. ಮಕ್ಕಳು ಚೆನ್ನಾಗಿತ್ತು. ಆಮೇಲೆ ಹಳೆಯ ದೇವಸ್ಥಾನಗಳು ಬೇರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಹಳ್ಳಿ ಕಡೆ ಗೊತ್ತಲ್ಲ, ಹಳೆಯ ದೇವಸ್ಥಾನಗಳು ಊರು ಸೆಂಟ್ರಲ್ಲೇ ದೇವಸ್ಥಾನ ಇರ್ತವೆ, ಚೆನ್ನಾಗಿರ್ತಾಯಿತ್ತು. ಅಂದರೆ ನೀವು ಯಾಕೆಂದರೆ ಬಸವಣ್ಣಂದು ಇವತ್ತು ಕೊಂಡಾದರೆ ನಾಳೆಗೆ ಮಾರಮ್ಮನ ಕೊಂಡ ಇದ್ದರೆ ಒಂದಿನ ಇರಬೇಕಾಗಿತ್ತು. ನಾವು ಇರೋಕೆ ಆಗಲಿಲ್ಲಲ್ಲ, ನಮ್ಗೆ 2 ಕೊಂಡನೂ ಸಿಗಲಿಲ್ಲ ಹೇಳ್ಬೇಕು ಅಂತಂದರೆ. ನೆಕ್ಸ್ಟು ನೋಡೋಣ, ನೆಕ್ಸ್ಟ್ ಆದರೆ 3 ವರ್ಷಕ್ಕೊಂದ್ಸಲ ಅಲ್ವಾ, ಆದರೆ ಟ್ರೈ ಮಾಡೋಣ. ಕೊಂಡ ಒಯ್ಯೋದು ಎಲ್ಲ ವಿಡಿಯೋ ಮಾಡೋಣ. ಸದ್ಯಕ್ಕಂತೂ ಇಷ್ಟೇ ವಿಡಿಯೋ ಸಿಕ್ಕಿದ್ದು. ಇದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆಶೀರ್ವಾದ ತೊಗೊಳ್ರಿ. ನೋಡಿರಿ ಅಮ್ಮಂದು ಮಂಗಳಾರತಿ ಆಗ್ತಿದೆ, ಚೆನ್ನಾಗಿ ಮಾಡಿದ್ರು ಪಾಪ. ಸರಿ ಅಂತಂದ್ಬಿಟ್ಟು ನೋಡಿ ಮಳೆ ಆವಾಗ ತಾನೇ ಹೋಯ್ತು, ಗಾಳಿ ಎದ್ದಿತ್ತು. ಇನ್ನೂ ಒಂದು ಸ್ವಲ್ಪ ಮಳೆ ಬರ್ತಿತ್ತು ಸಣ್ಣ ಸಣ್ಣಗೆ. ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಆಯ್ ಬಾಯ್ ಅಂತ ಹೇಳಿ ಕಾಫಿ ಕುಡ್ತಿದ್ವಿ. ಬಂತಾ ಇತ್ತು. ನಾವು ಕಾರಲ್ಲಿ ಬರ್ಬೇಕಾದ್ರು ಅಂತೂ ಸಖತ್ ಮಳೆ. ನಿಜ ಎಷ್ಟು ಎಂಜಾಯ್ ಮಾಡ್ದು ಅಂತಂದರೆ ಆ ರೋಡ್ ಉದ್ದಕ್ಕೂ ನೋಡಿ ಅಂಥ ಮರ ಇತ್ತ. ಎಲ್ಲೋ ಹೋಗ್ತಿದ್ದೀವಿ ನಾವು ಮಲೆನಾಡು ಕಡೆ ಅನ್ನೋಷ್ಟು ಫೀಲು. ಯಾಕೆಂದರೆ ನಿಜ ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೆಟ್ಟ, ಮರ, ಆ ರೋಡ್ ಉದ್ದಕ್ಕಂತೂ ಕೇಳ್ಕೊಳ್ಳೇಬೇಡ್ರಿ. ಆ ಕಲ್ಲರು
ರೆಡ್ ಕಲರ್ ಹೂವು ಇರೋದಕ್ಕೂ ನಿಜವಾಗ ನೋಡೋಕ್ಕೆ ಒಂದು ಖುಷಿ ನೋಡಿ. ನೋಡಿ, ಮಳೆ highway ಸಖತ್ತಾಗಿ ಬಂತು. ಇನ್ನು ಕನಕಪುರ ಆರ್ವಳ್ಳಿಗೆ ಬಂದ್ರೆ ಮಳೆ ಸ್ಟಾರ್ಟ್ ಜೋರಾಯ್ತು. ಆಮೇಲೆ ಇಲ್ಲಿ ನಾವು ಯಾವಾಗೂ ಸಂಜೆ ಅಲ್ಲಿಂದ ಹೂವಿಂದ ಬರ್ಬೇಕಾದ್ರೆ ಆ ಹೋಟೆಲ್ಗೆ ಹೋಗ್ತೀವಿ. ಜಸ್ಟ್ ಕಾಫಿ ಮತ್ತು ಮಂಗಳೂರು ಬಜ್ಜಿ ತಿನ್ನೋಕ್ಕೆ ಅಂತ ಹೋಗ್ತೀವಿ. ಇವಾಗಲೂ ಮಳೆಯಲ್ಲೇ ಕರ್ಕೊಂಡು ಹೋದ್ರು ಸುಷ್ಮಾ. ಬಾಕ ಏನಾಗಲ್ಲ ತಿನ್ಕ ಬರೋಣ ಬಿಸಿ ಕಾಫಿ ಕುಡಿಯೋಣ. ಮತ್ತೆ ಆಲ್ರೆಡಿ ನಮ್ಮದು 3 ಸತಿನ 4 ಸತಿ ಅಲ್ವಾ ಹಾಗಿತ್ತು. ಕಾಫಿ ಅಂತೂ ಕುಡ್ದೆ ಕೊಟ್ಟಿದ್ದೀವಿ, ಬೇಡ ನನ್ನ ಕಷ್ಟ. ಹಿಂದಿನ ಸತ ನಾನು ಮಂಗಳೂರು ಬಜ್ಜಿ ಮಾಡಿದ್ದೆ. ಆದರೆ ಮಂಗಳೂರು ಬಜ್ಜಿ ನಾವು ಹೇಳ್ಕೊಳ್ಳೋಷ್ಟೇನಿರಲಿಲ್ಲ, ಯಾಕೆಂದರೆ ಆರೋಗಿತ್ತು ಅದಷ್ಟೇ. ಕಾಫಿ ಮಾತ್ರ ಸಖತ್ತಾಗಿತ್ತು. ಆಮೇಲೆ ಕೈಯೆಲ್ಲ ಎಣ್ಣೆ ಎಣ್ಣೆ ಇತ್ತು. ಮೋಸ್ಟ್ಲಿ ಅವರು ಇನ್ನೂ ಎಣ್ಣೆ ಕಾಯ್ದಿರ್ಲೇನೇನೋ ಹಂಗೆ ಹಾಕ್ಬಿಟ್ಟಿದ್ರು. ಎಣ್ಣೆ ಎಲ್ಲ ಅದರಲ್ಲೇ ಇತ್ತು ಹೇಳ್ಬೇಕು ಅಂತಂದರೆ. ಸರಿ ಇನ್ನೇನು ಮಾಡೋದು, ತರ್ಸ್ಕೊಂತೀವಿ. ಟೇಸ್ಟ್ ಚೆನ್ನಾಗಿತ್ತಿಲ್ಲ ಅಂತ. ಆಮೇಲೆ ನಾರಾಗಿತ್ತು. ಆಮೇಲೆ ನಾನು ನಮ್ಮ ಅತ್ತೆ ಊರಿಗೆ ಹೋಗಿ ಬರಬೇಕಾದ್ರೆ ಎಲ್ಲ ಕಡೆ ಅಲ್ಲಿ ಸೆಂಟ್ರಲ್ ಪಾಯಿಂಟ್ ನಮಗೆ ಹೋಟೆಲ್, ಆ ಕಡೆಯಿಂದ ಬರ್ಬೇಕಾದ್ರೆ ಹಾಗೆ ಹೋಗಿ ಬರ್ತಾ ಹಾಗೆ ಇದು ಮಾಡ್ತೀವಿ. ಒಂದು ಕಾಫಿ ಚಾಟ್ಸ್ ತಿನ್ಕೊಂಡು ಚೆನ್ನಾಗಿತ್ತು. ಕಾಫಿ ಮಾತ್ರ ಚೆನ್ನಾಗಿತ್ತು ಬಿಡು ಸುಷ್ಮಾ. ಇಲ್ಲೂ ಚೆನ್ನಾಗಿತ್ತು. ನಾವು ಬೆಳಗ್ಗೆ ಟಿಫನ್ ತಿಂದ್ವಲ್ಲ, ಅಲ್ಲೂ ಚೆನ್ನಾಗಿತ್ತು. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು, ಟೇಸ್ಟು ಚೆನ್ನಾಗಿತ್ತಿಲ್ಲ ಅಂತೆಲ್ಲ. ನಾರು ಬಂದಿತ್ತು ಮತ್ತು ಎಣ್ಣೆ ಸಿಕ್ಕಾಪಟ್ಟೆ ಎಣ್ಣೆ ಇತ್ತು. ಒಂಥರ ಆಗೋಯ್ತು ಅದು ತಿಂದು ಇದೊಳಗೆ. ಕಾಫಿ ಮಾತ್ರ ಚೆನ್ನಾಗಿತ್ತು. ಸರಿ ತಿಂದ್ಬಿಟ್ಟು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಈ ಕಾಫಿ ತರಿಸ್ಕೊಂಡು, ಕಾಫಿ ಅಂತೂ ಮಸ್ತಾಗಿತ್ತು. ಕಾಫಿ ಕುಡ್ದು ಇನ್ನೂ 2 ಇತ್ತು, ಅದನ್ನಂತೂ ಖಾಲಿ ಮಾಡೋಕ್ಕಾಗಲಿಲ್ಲ. ಹೆಂಗೆ ಗೊತ್ತಾ, ಖಾಲಿ ಮಾಡ್ಕೊಂಡು ಇನ್ನು ತರಿಸಿರೋದಾಗೈತಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟೆ ಅಲ್ಲಿಂದ ಹೊರಟು. ತಿರ್ಗಾ ಮತ್ತೆ ಇನ್ನೆಲ್ಲೂ ನಿಲ್ಲಿಸ್ಲಿಲ್ಲ, ಇನ್ನೆಲ್ಲೂ ಇಲ್ಲ. ನಾವು ಎಲ್ಲಿಂದ ಬರೋವರೆಗೂ, ಬಿಡದಿ ಬರೋವರೆಗೂ ಮಳೆ ಇತ್ತಾ? ಬಿಡದಿಗೆ ನಾವು ಹೋಗೇ ಇಲ್ಲ. ಇದು ಹಾರವಳ್ಳಿಯಿಂದ ತಲಗಟ್ಪುರ ಅಲ್ಲಿವರೆಗೂ ಮಳೆ ಇತ್ತಲ್ವಾ? ತಲಗಟ್ಪುರ ತನಕ ಅಂದರೆ ಅಲ್ಲಿ ಇನ್ನೂ ಹನಿ ಇರ್ತಿತ್ತು. ಬಟ್ ಬೇರೆ ಲಾಸ್ಟ್ ಅಂದ್ಕೊಂತೀನಿ, ಕೆಂಗೇರಿವರೆಗೂ ಮಳೆ ಇತ್ತೇನಪ್ಪ. ನಾವು ಕೆಂಗೇರಿಗೆ ಇರ್ಬೇಕು, ನೈಸ್ ರೋಡ್ ಕಡೆ. ನೈಸ್ ರೋಡ್ ಅಟ್ಯಾಚ್ ಆಗೋವರೆಗೂ ಸ್ವಲ್ಪ ಮಳೆ ಇತ್ತಷ್ಟೇ. ಸೀದೆ ನೈಸ್ ರೋಡ್ ಕನೆಕ್ಟ್ ಆದರೆ ಬಟ್ ಮಳೆ ಬರ್ತಿತ್ತು. ಆಮೇಲೆ ಇಲ್ಲಿ ಸ್ಟಾರ್ಟ್ ಆಯ್ತು ನಮ್ಮ ಮನೆ, ಇಲ್ಲಿ ಮನೆಗೆ ಬಂದ ಮೇಲೆ ಸ್ಟಾರ್ಟ್ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಕಾಫಿ ಕುಡ್ದಿಕ್ಕಂತೂ ಸಮಾಧಾನ ಆಯಿತು. ಇನ್ನು ಮನೆಗೆ ಬರೋ ವರ್ಷಕ್ಕೆ ಏನೂ ತಿನ್ನಲಿಲ್ಲ, ಕುಡಿಲಿಲ್ಲ. ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ಮಳೆ ನೋಡಿ ಮಳೆಯಲ್ಲಿ ಬಿಟ್ಬಿಟ್ರೆ ಸಾಕು. ಯಾಕೆಂದರೆ ಸಖತ್ತು ಬಿಸಿಲಿತ್ತು, ಸಖತ್ತು ಶೆಕೆ. ಯಪ್ಪ ಹೆಂಗಪ್ಪ ಅಂತನ್ನ ಇದರಲ್ಲಿ ಇಷ್ಟು ಮಳೆ ಬಂದ್ಬಿಡ್ತಲ್ಲ, ತುಂಬ ಖುಷಿಯಾಗೋಯ್ತು. ಬಿಟ್ಟಿದ್ರೆ ಮಾತ್ರ ಮಳೆಲೇ ನೆನ್ಬಿಡ್ತಾಯಿತ್ತು. ಆದರೆ ಏನು ಮಾಡ್ತೀರಾ, ಇನ್ನು ಸಂಜೆ ಆಯ್ತಾಯಿತ್ತು, ಹೋಗ್ಬೇಕು ಅರ್ಜೆಂಟು ಅಂತ ಎಲ್ಲೂ ನಿಲ್ಲಿಸ್ಲಿಲ್ಲ, ಏನಿಲ್ಲ. ಮನೆಗೆ ಬಂದೆ. ಸ್ಟಾಪ್ ಮಾಡಿದ್ದು, ಇನ್ನೆಲ್ಲೋ ಸ್ಟಾಪ್ ಏನೋ ಕೊಡಲಿಲ್ಲ. ಆಲ್ರೆಡಿ ಎಷ್ಟು 2 ತವೇನೋ ಕೊಟ್ಟಿದ್ವಲ್ಲ, ಸರಿ ಬೇಡ ಅಂತ ಅಂದ್ಬಿಟ್ಟು ಬಂದು ಮನೆಗೆ. ಮಳೆಗೆ ಚೆನ್ನಾಗಿತ್ತು ವೆದರು ನಿಜವಾಗ್ಲೂ. ಎಲ್ಲಾದರೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತಂದ್ಬಿಟ್ಟು. ಇಂಥ ವೆದರಲ್ಲಿ ಮಂಗಳೂರು ಕಡೆಗೆ ಹೋದರೆ ಮಾತ್ರ ಸಖತ್ತಾಗಿರ್ತೈತೆ. ಲಾಂಗ್ ಡ್ರೈವ್ ಹೋದರೆ, ಲಾಂಗ್ ಡ್ರೈವಿಗೆ ಬಿಸಿ ಬಿಸಿ ಸುಷ್ಮಾ ಹೇಳ್ದಂಗೆ ಕಾಫಿ, ಬಜ್ಜಿ. ಯಾರಾದರೂ ಬಜ್ಜಿ ಮಾಡಿದ್ರೆ ಸುಷ್ಮಂಗೆ ಕೊಟ್ರಪ್ಪ. ನಮ್ಮ ಅತ್ತೆ ಊರಿಗೆ ಹೋದ್ರೆ ಅದು ಅಷ್ಟೇ ಸಾಕಾಗಿದೆ. ಮಾತ್ರ ನಿಜವಾಗ್ಲೂ ಹಳ್ಳಿ ಕಡೆಗೆ ಹೋಗಿ, ಯಾಕೆಂದರೆ ಎಷ್ಟು ಫ್ರೆಶ್ ಆಗಿರುತ್ತೆ ಗಾಳಿ, ಅಲ್ಲಿಂದ ವಾತಾವರಣ, ಅಲ್ಲಿ ನೀರು. ನಿಜವಾಗ್ಲೂ ನನಗಂತೂ ಸಖತ್ ಖುಷಿ ಆಯಿತು. ನೆಕ್ಸ್ಟ್ ಇದೇ ಥರ ಊರು ವಿಡಿಯೋ, ದೇವಸ್ಥಾನದ ವಿಡಿಯೋ ಬೇಕು ಅಂತಂದರೆ ನಾವು ಹಾಕ್ತಿರ್ತೀವಿ. ನೀವು ಅಷ್ಟೇ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಒಂದು ಕಮೆಂಟ್ ಹಾಕಿದ್ರೆ ನಮಗೂ ಖುಷಿ. ಇಷ್ಟೊಂದು ಕಷ್ಟಪಟ್ಟು ಮಾಡಿರೋದಕ್ಕೂ ಬಿಡಪ್ಪ, ನಮ್ಮ ವಿಡಿಯೋನು ಸ್ವಲ್ಪ ಜನ ನೋಡ್ತಾವ್ರೆ, ನಮ್ಮ ಫ್ಯಾನು ಅವರೇ ಅಂತ ನಾವು ಖುಷಿ ಪಡ್ತೀವಿ. ನೀವು ಖುಷಿಯಾಗಿರಿ, ನಾವು ಖುಷಿಯಾಗಿರೋಣ. ಇದೇ ಥರ ಒಳ್ಳೇದು ಮಾಡಲಿ. ಇದೇ ಥರ ವಿಡಿಯೋ ನೋಡ್ತೀರಿ, ಮಿಸ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನಮ್ಮನ್ನು ಮಿಸ್ ಮಾಡ್ಕೊತಾನೇ ಇರಿ. ದೇವ್ರದ್ದು ಇದೇ ಥರ ದೇವಸ್ಥಾನದೆಲ್ಲ ವಿಡಿಯೋ ಬೇಕು ಅಂತಂದರೆ ನಿಜವಾಗ್ಲೂ ನಮಗೆ ಒಂದು ಕಮೆಂಟ್ ಹಾಕಿ, ನಾವು ನೆಕ್ಸ್ಟು ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ.